ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಪೌಚ್ಗಳಾಗಿರ್ಬೋದು ಅಥವಾ ಸಣ್ಣ ಪರ್ಸ್ಗಳು ಮತ್ತು ಮಕ್ಕಳ ಸ್ಕೂಲ್ ಬ್ಯಾಗ್ಗಳನ್ನು ನಾವು ಅವಾಗವಾಗ ಯೂಸ್ ಮಾಡ್ದೇನೆ ಹಾಗೇನೆ ಸ್ಟೋರ್ ಮಾಡೋದ್ರಿಂದ ಒಂದೊಂದ್ಸರಿ ಜಿಪ್ಗಳಲ್ಲಿ ಜಂಗ್ ಅಂತ ಹೇಳ್ತೀವಲ್ವ, ಅದೆಲ್ಲನೂ ಸೇರ್ಕೊಳ್ತಾ ಇರುತ್ತೆ. ನೀಟಾಗಿ ಜಿಪ್ ಹಾಕೋದಕ್ಕೆ ಬರೋದಿಲ್ಲ. ನೀವು ಸಡನ್ನಾಗಿ ಜಿಪ್ಪನ್ನು ಮೂವ್ ಮಾಡಿದರೆ ಒಂದೊಂದ್ಸರಿ ಜಿಪ್ ಕಿತ್ತಿ ಕೈಯಲ್ಲೇ ಬಂದ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಈ ರೀತಿ ಮನೆಯಲ್ಲಿ ಮೇಣನ ನೀವು ಅಂದರೆ ಕ್ಯಾಂಡಲ್ನ ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಆ ಒಂದು ಕ್ಯಾಂಡಲ್ನ ತಗೊಂಡು ನೀವು ಜಿಪ್ಪಿಗೆ ನೀಟಾಗಿ ರಬ್ ಮಾಡಬೇಕು. ರಬ್ ಮಾಡಿದ ನಂತರ ನೀವು ಜಿಪ್ಪನ್ನು ಮೂವ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಜಂಗ್ ಆಗಿರ್ಬೋದು, ಏನಾದರೂ ಡಸ್ಟ್ ಇದ್ದರೆ ಅದು ನೀಟಾಗಿ ರಿಮೂವ್ ಆಗುತ್ತೆ. ಸೊ ಆವಾಗ ನೀವು ಈ ಜಿಪ್ಗಳನ್ನು ನೀಟಾಗಿ ಹಾಕ್ಕೊಳ್ಬೋದು. ಈ ರೀತಿ ಕ್ಯಾಂಡಲ್ಗಳನ್ನು ಹಚ್ಚಿದ ನಂತರ ಸಣ್ಣ ಪೀಸ್ಗಳಾದರೆ ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಜಂಗ್ ಇರುವಂಥ ಪ್ಲೇಸಲ್ಲಿ ಈ ಮೇಣನ ರಬ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಜಂಗನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಸೊ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಹೀಗೂ ಕೂಡ ರಿಯೂಸ್ ಮಾಡ್ಕೊಂಡು